ಸಕ್ಸಸ್ ನೋಡಿ ನಮ್ಮ ಕೇಟಿ ಚಾಯ್ ಫುಲ್ ಇರೋಲ್ಲರ್ ಹೆಂಗೆ ಸೇಮ್ ಟೇಸ್ಟ್ ಯಾವಿ ಅಲ್ಲಿ ಒಂದು ನಮಸ್ಕಾರ ಮಾಡಿ. ಸೊ ಈಗ ನಾವು ಸುಳ್ಯ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಕೆಫೆಗೆ ಬಂದಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಉಡುಪಿಗೆ ಹೋಗ್ತಿದ್ದೀವಿ, ನಮ್ಮ ಪೇರೆಂಟ್ಸ್ ಮನೆಗೆ. ಅಂದರೆ ಪೇರೆಂಟ್ಸ್ ಅಂದರೆ ನಮ್ಮ ಅಜ್ಜಿ ಮನೆಗೆ. ಯಾಕಂದರೆ ಮದುವೆಗಿಂತ ಮುಂಚೆ ಸ್ವಲ್ಪ ಕಾಯಿ ಎಲ್ಲ ತೆಗೆದಿಟ್ಟಿದ್ರು ದೇವಸ್ಥಾನಗಂತ. ಸೊ ಕೆಲವು ದೇವಸ್ಥಾನ ಎಲ್ಲ ಹೋಗಬೇಕು. ಅದಕ್ಕಾಗಿ ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡು ನಾವು ಒಂದು ಫ್ಯೂ ಡೇಸ್ಗೆ ಹತ್ರ ಉಡುಪಿ ಹೋಗ್ತಿದ್ದೀವಿ. ಮೇ ಬಿ 3-4 ಡೇಸ್ಗೆ ಹತ್ರ. ಸೊ ಐ ಕೀಪ್ ಯು ಪೋಸ್ಟೆಡ್. ಸೊ ಈಗ ಎಲ್ಲ ಬ್ಯಾಗ್ಸ್ ಎಲ್ಲ ಒಳಗೆ ಹಾಕ್ತಿದ್ದೀನಿ. ನಮ್ಮ ಪೇರೆಂಟ್ಸು ಆಲ್ಮೋಸ್ಟ್ 3 months ಆಯಿತು ಅವ್ರು ಬಾಂಬೆ ಬಿಟ್ಟು ಅಲ್ಲಿದ್ದಾರೆ. ನಮ್ಮ ಮನೆ ಆ್ಯಕ್ಚುಲಿ ಬಾಂಬೆಯಲ್ಲಿ. ಸೊ ಮದುವೆಗಂತ್ರ ಎಲ್ಲ ಪ್ರಿಪ್ರೇಷನ್ಗೆ ಹತ್ರ ಅವರು 3 monthಸಿಂದ ಊರಲ್ಲೇ ಇದ್ದರು. ಈಗ ನಾವು ಒಮ್ಮೆ ಹೋಗಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವರು ಬಾಂಬೆಗೆ ಹೋಗ್ತಾರೆ. ಅದಕ್ಕಾಗಿ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಒಂದು ಸರ್ತಿ ಹೋಗಿ ಬರೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಈಗ ನಾವು ಸುಳ್ಯ ರೀಚ್ ಆಗಿದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ಹಾಲ್ಟ್ ತೊಗೊಂಡಿದ್ವಿ ಫಾರ್ ಕಾಫಿ. ಈಗ ಮತ್ತೆ ಹೋಗ್ತಿದ್ದೀವಿ. ಒಂದು ಕೆಫೆಗೆ ಬಂದಿದ್ದೀವಿ. ಓ, ಇಲ್ಲಿ ಅಪ್ಪು ಸರ್ ಫೋಟೋ ಇದೆ. ಸೊ ಇಲ್ಲಿ ನಾವು ಕ್ರ್ಯಾಬ್ ಲಾಲಿಪಾಪ್ ಆ್ಯಂಡ್ ಫಿಶ್ ಸ್ಟಿಕ್ಸ್ ಆರ್ಡರ್ ಮಾಡಿದ್ದೀವಿ. ಹಾಯ್. ಮತ್ತು ಟೆಂಡೋ ಕೋಕೋನಟ್ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಈಗ ನಾವು ಇಲ್ಲಿ ಕಲ್ಲಡ್ಕಾದಲ್ಲಿ ಒಂದು ಫೇಮಸ್ ಹೋಟೆಲ್ಗೆ ಬಂದಿದ್ದೀವಿ, KT ಹೋಟೆಲ್ ಅಂತ. ಸೊ ನೋಡಿ, ಇಲ್ಲಿ ಈ ಥರ ಟೀ ಮತ್ತು ಕಾಫಿ ಸಿಗುತ್ತೆ. ಇದಕ್ಕೆ ಇದು ಫೇಮಸ್ ಇದೆ. ನಾವು ಟ್ರೈ ಮಾಡೋಣ, ಬನ್ನಿ. ಸೊ ಇಲ್ಲಿ ಬಂದಿದೆ, ಇದು ನಮ್ಮ ಕಾಫಿ ನೋಡಿ ಹೇಗೆ ಡಿಕಾಕ್ಷನ್ ಮತ್ತು ಹಾಲು ಸೆಪ್ರೇಟ್ ಆಗಿದೆ. ಆ್ಯಂಡ್ ಇದು ನಮ್ಮ ಟೀ. ಇದು ಹಿಂಗೆ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಮನೆಗೆ ಹೋಗಿ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಶ್ರೇಯಸ್ ಅವ್ರು ಹೇಗೆ ಕೊಡ್ತಿದ್ದಾರೆ, ಹೇಗೆ ಕುಡಿಬೇಕಂತ. ಹೇಗೆ ಕುಡಿಬೇಕು ಏನೋ ಹೇಳ್ತಿದ್ರಲ್ಲ, ಹೇಳಿಗಮ್ಮ. ಸೊ ಈಗ ಫೈನಲಿ ನಾವು ಉಡುಪಿಗೆ ರೀಚ್ ಆಗಿದ್ದೀವಿ. ಇದು ನಮ್ಮ ಪಪ್ಪ. ಹಾಯ್. ಇದು ನಮ್ಮ ತಮ್ಮ ಲಾಂಚ್ ಸೇ ಹಾಯ್. So this is ನಮ್ಮಮ್ಮ. ಹಾಯ್ ಹೇಳಿ. ಹಾಯ್, ಬನ್ನಿ. ಸೊ ಊಟ ಎಲ್ಲ ರೆಡಿ ಆಗ್ತಾ ಉಂಟು. ಏನಿದೆ ಸೊ ಎಲ್ಲ ಊಟ ರೆಡಿ ಮಾಡಿದ್ದಾರೆ ನೋಡಿ. ಅಳಿಯ ಬರ್ತಾ ಇದ್ದಾರಂತ. ಚಿಕನ್ ಪುಳಿ ಮುಂಚಿ, ಚಿಕನ್ ಕಬಾಬ್, ಫಿಶ್ ಫ್ರೈ, ಚಿಕನ್ ಸುಕ್ಕ, ಎಗ್ ಮಸಾಲ, ಆಮೇಲೆ ಇದೇನು ನೀರು ದೋಸೆ, ಪಾಯಸ. ಫುಲ್ ಸ್ಪೆಷಲ್ ಟ್ರೀಟ್ಮೆಂಟ್ ಇವರಿಗೆ ಇವತ್ತು. ಹೇಗಿದೆ ಊಟ? ಟೇಸ್ಟ್ ಮಾಡ್ತಾ ಇದ್ದೆ. ಇದೆಲ್ಲ ಟೇಸ್ಟ್ ಒಂದು ಟೈಮ್ ಹಿಡಿಯುತ್ತೆ. ಕಮ್ ಆಫ್ಟರ್ 5 minutes. ಇವತ್ತು ನಾವು ಕೂರ್ಗಿಂದ ಉಡುಪಿ ಬರುವತ್ತಿಗೆ ಕಲ್ಲಡ್ಕ ಟೀ ಶಾಪಲ್ಲಿ ನಾವು ನಿಂತಿದ್ವಿ. ಅಲ್ಲಿ ನಾವು KT ಸ್ಪೆಷಾಲಿಟಿ ಆ್ಯಂಡ್ ರಿಮ್ ಕಾಫಿ ಕುಡಿದ್ವಿ. ಸೊ ನಾವು ನಿಮ್ಗೆ ಹೇಳಿದೆ ನಾನು ಒಂದ್ಸತಿ ಮನೇಲಿ ಟ್ರೈ ಮಾಡ್ತೀನಿ ಅಂತ. ಸೊ ಇಲ್ಲಿ ನಾನು ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಹಾಲು ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಆ್ಯಂಡ್ ಇಲ್ಲಿ ಬಿಸಿ ನೀರು ಆಗ್ತಾ ಉಂಟು.
ಸೊ ಇದೊಂದು ಗ್ಲಾಸಲ್ಲಿ ನಾವು ಇಲ್ಲಿ ನಾನು ಸ್ವಲ್ಪ ಕಾಫಿ ಪೌಡರ್ ತಗೊಳ್ತೀನಿ ನಾನು ಒಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ಟೀ ಪೌಡರ್. ಇದು ಎರಡಕ್ಕೂ ನಾವು ಫುಲ್ ಬಿಸಿ ಬಾಯ್ಲ್ ಆಗ್ತಾ ವಾಟರ್ ಹಾಕೋಣ. ಬಟ್ ಇನ್ನೂ ಬಾಯ್ಲ್ ಆಗಿಲ್ಲ, ಸೊ ಒಂದು ನಿಮಿಷ. ಬಾಯ್ಲ್ ಆಗಿದೆ, ಫುಲ್ ಬಾಯ್ಲಿಂಗ್ ವಾಟರ್. ಇದು ನಾನು ಸ್ವಲ್ಪ ನನ್ನ ಕಾಫಿ ಗ್ಲಾಸಿಗೆ ಹಾಕ್ತೀನಿ. ಒಂದು ಸ್ವಲ್ಪ ನಮ್ಮ ಟೀ ಗ್ಲಾಸ್ಗೆ ಸ್ವಲ್ಪ ಅಂದರೆ ಎರಡಕ್ಕೂ ಲಿಡ್ ಕ್ಲೋಸ್ ಮಾಡ್ತೀನಿ, ಇಡ್ತೀನಿ. ಒಂದು 2 ಮಿನಿಟ್ಸ್ ಅಷ್ಟೇ. ಈ ಒಂದು ಜಾರಲ್ಲಿ ನಾನು ಶುಗರ್ ತಗೊಳ್ತೀನಿ. ಹಾಲಿಲ್ಲಿ ಬಾಯ್ಲ್ ಆಗಿದೆ. 1 2 3 4 ಸ್ಪೂನ್ಸ್ ತಗೊಂಡಿದ್ದೀನಿ. ಯಾಕಂದರೆ ನಾನು ಇದು ಲೋಟಲ್ಲಿ ಮಾಡಿಟ್ಟಿದ್ದೀನಿ, ಯಾಕಂದರೆ ನನ್ನ ಹತ್ರ ಸ್ಮಾಲ್ ಚಿಕ್ಕ ಲೋಟ ಇಲ್ಲ. ಸೊ ಇದು ಗ್ಲಾಸಲ್ಲಿ ಮಾಡ್ತಿದ್ದೀನಿ. ಸೊ ಪರ್ ಗ್ಲಾಸ್ 2 ಶುಗರ್ ಅಂತ ಆ ಥರ. ಸೊ ಇದು ಫುಲ್ ಬಾಯ್ಲಿಂಗ್ ಹಾಲು ನಾವು ಮೆಷರ್ ಮಾಡಿ ತಗೋಣ. 2 ಗ್ಲಾಸ್ 1 ಎಲ್ಲ ಆಗಬೇಕು 2. ಸೊ ಇದಕ್ಕೀಗ ಏನು ಮಾಡಬೇಕಂದ್ರೆ ಫುಲ್ ಚೆನ್ನಾಗಿ ಬೀಟ್ ಮಾಡಬೇಕು. ನಾವು ಚಿಕ್ಕಿರುವತ್ತಿಗೆ ನಮ್ಮ ಆಂಟಿ ನಮಗೆ ಊರು ಬಂದಾಗ ಹಿಂಗೆ ಹಾಲು ಮಾಡಿ ಕೊಡ್ತಿದ್ರು. ಸ್ವಲ್ಪ ಸಕ್ಕರೆ ಹಾಕಿ, ಅದು ಫ್ರೆಶ್ ಹಾಲು, ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ದನಗಳೆಲ್ಲ ಇದ್ದಿತ್ತು. ಸೊ ಅದೊಂದು ಟೇಸ್ಟ್ ಬೇರೆ. ವಿತ್ ಫೋಮ್ ಹಾಕೋಣ. ಇಲ್ಲಿ ಕಾಫಿ ಡಿಕಾಕ್ಷನ್ ರೆಡಿ ಇದೆ. ಇದು ಚಾಯ್ ಡಿಕಾಕ್ಷನ್ಗೆ ಒಂದು ಸ್ವಲ್ಪ ಸ್ಟ್ರೈನ್ ಮಾಡೋಣ, ಅಂದರೆ ಚಾಯ್ ಪುಡಿ. ಸೊ ಈಗ ವಿತ್ ಹೆಲ್ಪ್ ಆಫ್ ಅ ಸ್ಪೂನ್ ನಾವು ಹಿಂಗೆ ಹಿಡ್ಕೊಂಡು ಈ ಡಿಕಾಕ್ಷನ್ನ ಹಿಂಗೆ ಪೂರ್ ಮಾಡ್ತೀವಿ. Nice of us. Look at the layer formed. ಸೊ ಅಲ್ಲಿ ನೋಡಿ ಒಂದು ಲೇಯರ್ ಫಾರ್ಮ್ ಆಗಿದೆ. ಇದೇ ನಮ್ಮ ಕೇಟಿ. ಇಲ್ಲಿ ಕಾಫಿನೂ ಮಾಡೋಣ ಹಾಗೆ, ಮೇಲಿಂದ ತೋರಿಸಿ. ಇಲ್ಲಿ ನೋಡಿ ಹಿಂಗೆ ಫೋಮ್ ಇಟ್ಕೊಂಡು ಇದಕ್ಕೆ ಈ ಥರ ಮಾಡಿದ್ದು. ಇದು ಆಯಿತು ನಮ್ಮದು ರಿಮ್ ಜಿಮ್ ಕಾಫಿ. ಇದಾಯಿತು ರಿಮ್ ಜಿಮ್, ಸಾರಿ ಕೇಟಿ ಟೀ. ಕೇಟಿ ಅಂದರೆ ಕಲ್ಲಡ್ಕ ಟೀ. ಸೊ ಇಲ್ಲಿ ನೋಡಿ ಎಲ್ಲರೂ, ಇದು ಎಷ್ಟು ಚೆನ್ನಾಗಿ ಫ್ಲೋಟ್ ಆಗ್ತಿದೆ ನೋಡಿ. ಸಿ, ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ಸೊ ನಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ. ಇದು ನಮ್ಮ ಕೇಟಿ ಚಾ ಆ್ಯಂಡ್ ಇದು ನಮ್ಮ ರಿಮ್ ಜಿಮ್ ಕಾಫಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲೋಟ್ ಆಗ್ತಾ ಉಂಟು ನೋಡಿ. ಸೊ ಇದೇನು ಟೇಸ್ಟ್ ವಾಯ್ಸ್ ಅಷ್ಟೊಂದೇನು ಸ್ಪೆಷಲ್ ಚಾ ಕಾಫಿ ಅಲ್ಲ. ಇಟ್ಸ್ ಲೈಕ್ ನಾರ್ಮಲ್, ಇಟ್ಸ್ ರೆಗ್ಯುಲರ್, ಅಷ್ಟೇನಿಲ್ಲ. ಒಂದು ಸ್ವಲ್ಪ ಯಾಕಂದರೆ ಇದರಲ್ಲಿ ನಾವು ಟೀ ಪೌಡರ್ನ ಬೇಯಿಸೋದಿಲ್ಲ, ಅಂದರೆ ವಿ ಡೋಂಟ್ ಬಾಯ್ಲ್ ಟೀ ಪೌಡರ್. ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅದು. ಇಟ್ ಈಸ್ ನೈಸ್. ಬಟ್ ಆ ಥರ ಅಷ್ಟೊಂದು ಸ್ಪೆಷಲ್ ಇಲ್ಲ. ಐ ಥಿಂಕ್ ಅದರ ಸ್ಪೆಷಲ್ ಪಾರ್ಟ್ ಅಂದರೆ ಇದೆ. ಇದಕ್ಕೆ ಕುಡಿಯೋದು ಹೇಗಂದರೆ ಒಂದು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಅಂತಾರೆ. ಸ್ವಲ್ಪ ಮಿಕ್ಸ್ಚರ್ ಮಾಡಿ ಕುಡಿಬೋದು. ಅದು ನಾನು ನಿಮ್ಗೆ ತೋರಿಸ್ತೀನಿ ಹೇಗಂತ. ಸೊ ಎಲ್ಲರೂ ಪ್ಲೀಸ್ ಹೇಳಿ ಹೇಗಾಯ್ತು. ಚೆನ್ನಾಗಿ ಫ್ಲೋಟ್ ಆಗ್ತಾ ಉಂಟು ನೋಡಿ.
ಸೊ ಈಗ ನಾವು ಫೈನಲಿ ಮಿಕ್ಸ್ ಮಾಡೋಣ. ನಮ್ಮ ಟೀ ಫಸ್ಟು ನೋಡಿ ಹೆಂಗೆ ಕಲರ್ಫುಲ್. Nice, Sabas. ಸೇಮ್ ಟೇಸ್ಟ್. ಈಗ ಕಾಫಿ ಮಾಡೋಣ ನೋಡಿ ಹೆಂಗೆ. ನಮ್ಮ ರಿಮ್ ಜಿಮ್ ಕಾಫಿ ಬಿಸಿ. ಸೊ ಇದು ಕಾಫಿ ಅಷ್ಟೇನು ಡಿಫಿಕಲ್ಟ್ ಅನ್ಸಿಲ್ಲ ನನಗೆ ಮಾಡೋಕ್ಕೆ. ಇಟ್ಸ್ ತುಂಬ ಈಸಿ ಇದೆ. ಜಸ್ಟ್ ಒಂದು ಸ್ವಲ್ಪ ಟ್ರಿಕ್ ಇದೆ, ನೀವು ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಯಾವುದು ಗೆಸ್ಟ್ ಬರುವಾಗ ನೀವು ಈ ಥರ ಸರ್ವ್ ಮಾಡಿದ್ರೆ ಒಂಥರ ಸ್ಪೆಷಲ್ ಆಗಿರುತ್ತೆ. ಸೊ ನಾನಂತೂ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಯಾರೋ ಒಂದು ಗೆಸ್ಟ್ ಬಂದಾಗ ನಾನು ಮಾಡ್ತೀನಿ ಅವ್ರಿಗೆ ಇಂಪ್ರೆಸ್ ಮಾಡೋದು ಆ ಥರ. ಸೊ ಐ ಆಮ್ ಶೋರ್ ಎಲ್ಲರೂ ಇಂಪ್ರೆಸ್ ಆಗ್ತಾರೆ ಈ ಥರ ಏನೋ ಒಂದು ಸ್ಪೆಷಲ್ ಮಾಡಿದ್ರೆ. ಬಿಕಾಸ್ ಊರಲ್ಲೆಲ್ಲ KT ತುಂಬ ಫೇಮಸ್. KT ಟೀ ಯಾರು ಆ ರೋಡಿಂದ ಪಾಸ್ ಆಗೋದಿಗೆ ಅಲ್ಲಿ ಸ್ಟಾಪ್ ಆಗೇ ಆಗ್ತಾರೆ. ನಾವು ಹೋಗೋತ್ತಿಗೂ ಆಗಿದ್ವಿ ಆ್ಯಂಡ್ ಬರೋತ್ತಿಗೂ ಆಗಿದ್ವಿ. ಸೊ ಐ ಥಿಂಕ್ ಇಟ್ ಈಸ್ ಅ ವರ್ತ್ ಟ್ರೈ. ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನಮ್ಮ ಮನೆ ಪಕ್ಕ ಒಂದು ಬಕ್ರಮಠ ದೇವಸ್ಥಾನ ಅಂತ ಇದೆ. ಸೊ ಭದ್ರಕಾಳಿ ದೇವಸ್ಥಾನ. ಸೊ ಅಲ್ಲಿ ನಮಗೆ ಒಂದು ಪೂಜೆ ಹೇಳಿದರು. ಸೊ ಮದುವೆಗೆ ಹೊರಡೋಕ್ಕಿಂತ ಮುಂಚೆ ನಾವು ಅದು ಕಾಯೆಲ್ಲ ತೆಗೆದಿಟ್ಟಿದ್ವಿ ಅದು ಕಾದಿ. ಸೊ ನಾನು ಹೇಳಿದೆಲ್ಲ ನಾವು ಊರಿಗೆ ಅದಕ್ಕೆ ಬಂದಿದ್ದೆಲ್ಲ ದೇವಸ್ಥಾನ ಹೋಗೋಕ್ಕೆ. ಸೊ ಒಂದು ಪೂಜೆ ಇಲ್ಲಿ ಇದೆ, ಅದಕ್ಕೆ ಈಗ ನಾವು ಇಲ್ಲಿ ಬಂದಿದ್ದೀವಿ. ನಮ್ಮ ಪೇರೆಂಟ್ಸ್ ಇದ್ದಾರೆ ಇಲ್ಲಿ, ಸುರೇಶ್ ಅವರು ವಿಡಿಯೋ ಮಾಡ್ತಿದ್ದಾರೆ. ಸೊ ಸೊ ಈಗ ನಾವು ದೇವಸ್ಥಾನದಿಂದ ಮನೆ ಬಂದಿದ್ದೀವಿ. ಇಲ್ಲಿ ನೋಡಿ ಗೈಸ್, ಇದು ನನ್ನ ಮೆಹಂದಿ ಫಂಕ್ಷನಲ್ಲಿ ಹಾಕಿದ್ರು, ಮೆಹಂದಿ ಸೆರಿಮನಿ ಆಫ್ ಪ್ರಿಯಾಂಕ ಅಂತ. ಅದನ್ನ ನಮ್ಮ ಅಮ್ಮ ತೆಗೆದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ನೋಡಿ ಇವ್ರು ನಮ್ಮ ಚಿಕ್ಕಮ್ಮ, ಮಗಳೇ ಚೆನ್ನ ಕಾಣ್ತಾಳೆ. ನಮ್ಮಮ್ಮ, ನಮ್ಮ ಅದ್ದಿನ ಮಗಳೇ ಚೆನ್ನ ಕಾಣ್ತಾಳೆ. ಅಲ್ಲ ಶ್ರೇಷ, ಹೇಗಿದ್ದಾಳೆ ನನ್ನ ಮಗಳು? Hello, ಚಂದ. ಅಲ್ಲ I'll change. So please do let me know how do you like my video, and please do like, share and subscribe to my YouTube channel, and comment ಅಲ್ಲಿ ಹೇಳಿ ಯಾರೆಲ್ಲ KT ಟ್ರೈ ಮಾಡಿದ್ದೀರಾ, ಅಂದರೆ ಕಲ್ಲಡ್ಕದ ಹೋಗಿ ಅಲ್ಲಿ ಟೀ ಯಾರೆಲ್ಲ ಕುಡ್ದಿದ್ದೀರಾ ಅಂತ ಹೇಳಿ, ಆ್ಯಂಡ್ ಮನೆಯಲ್ಲಿ ಟ್ರೈ ಮಾಡಿ ನಂಗೆ ಹೇಳಿ ಹೇಗಾಗಿದೆ ಅಂತ. ಸೊ ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.